ಈ ಬದುಕು ಮಾಡಿದ್ನಲ್ಲ ಕೆಟ್ಟ ಹೆಸರು ಹೊತ್ಕೊಂಡ್ರು. ಮಾಡಿರೋದು ನಿಜ, ಒಂದು ಹೆಣ್ಣಿನಿಂದ ಕೆಟ್ಟ ಹೆಸರು ಹೊತ್ಕೊಂಡು. ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೃತೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಏನಿದ್ದಾರೆ, ಅವ್ರದ್ದೊಂದು ಬ್ಯಾಡ್ ಟೈಮ್ ನಡೀತಿದೆ ಅಂತಲೇ ಹೇಳ್ಬೋದು, ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸೊ ಅವರ ಈ ಸಿಚುವೇಶನ್ಗೆ ಅವ್ರದ್ದೇ ಸೆಲೆಬ್ರಿಟೀಸ್, ಇವಾಗ ಅವ್ರೇನು ಪ್ರೀತಿಯಿಂದ ಅವರ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ದರ್ಶನ್ ಸರ್ ಫ್ಯಾನ್ಸು ದರ್ಶನ್ ಸರ್ ಬಗ್ಗೆ ಏನು ಹೇಳಿದ್ದಾರೆ, ಅವರ ಈ ಸಿಚುವೇಶನ್ ಬಗ್ಗೆ ಅವ್ರ ಒಪಿನಿಯನ್ ಏನು, ದರ್ಶನ್ ಸರ್ನ ಅವರು ಫ್ಯೂಚರಲ್ಲಿ ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ? ಸೊ ಈ ವಿಡಿಯೋದಲ್ಲಿ ಸಖತ್ತಾಗಿ ಕವರ್ ಮಾಡಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ತುಂಬ ಎಫರ್ಟ್ಸ್ ತೊಗೊಂಡಿದೆ. ಮೇಕ್ ಶೋರ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಒಬ್ಬ ಹೀರೋನ ಅವ್ರ ಫ್ಯಾನ್ಸು ಏನೇ ಮಾಡಿದರೂ ಹೆಂಗೆ ಬಿಟ್ಕೊಡಲ್ಲ. ಸೊ ಈ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ವಿಡಿಯೋ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಎಷ್ಟು ವರ್ಷದಿಂದ ಅವ್ರ ಫ್ಯಾನ್ ನೀವು? ನಮಗೆ ಯಾವಾಗ ಅವರು ಒಂದು ಫೀಲ್ಡ್ ಅಲ್ಲಿ ಇದಾರಂತ ಗೊತ್ತಾಯ್ತು, ಅವಾಗಿಂದಾನೇ ಚೈಲ್ಡ್ಹುಡ್ ಇಂದ. ಎಷ್ಟು ವರ್ಷದಿಂದ ಅವ್ರ ಫ್ಯಾನ್ ನೀವು? ಅವ್ರು ತುಂಬಾ ವರ್ಷದಿಂದ ಫ್ಯಾನ್. ಚಿಕ್ಕವಳಿದ್ದಾಗಿಂದ ಅವ್ರ ಮೂವೀಸ್ ನೋಡ್ಕೊಂತ ಬಂದಿರಲ್ಲ, ಅವಾಗಿಂದಾನು ಫ್ಯಾನ್. ನಾವು ಸಣ್ಣರಿದ್ದಂಗೆ ಚಿಕ್ಕವರಿದ್ದಾಗೇನು ಫ್ಯಾನ್? ನಾನು ಚಿಕ್ಕನಿದ್ದಾನೆ ಅವ್ರ ಫ್ಯಾನ್. ಚಿಕ್ಕವರಿದ್ದಾಗಿನೂ ನಾನು 5ನೇ ಕ್ಲಾಸಿಂದ ಅವ್ರ ಫ್ಯಾನ್. ಇವಾಗ ಏನು ಓದ್ತಿದ್ದೀರಾ? ಸೆಕೆಂಡ್ ಪಿ ಸಿ ಓದ್ತೀನಿ. ಸೆಕೆಂಡ್ ಪಿ ಯು. ನೀವು 5th ಇಂದನೂ ಅವ್ರ ಫ್ಯಾನೇ? ನೀವು? ನೆನಪಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪಾಜಿನ ಫ್ಯಾನ್, ನಾನು ನಿಮ್ಮ ಅಪ್ಪಾಜಿನೂ ಫ್ಯಾನಾ? ಓಕೆ. ಕೂಡ ನಾನು ಹುಟ್ಟಿದಾಗಿಂದ ಒಬ್ಬರೇ ಅವರೇ ಫ್ಯಾನೇ, ಬೇರೆ ಚೇಂಜ್ ಮಾಡಿಲ್ಲ? ಇಲ್ಲ ಬ್ರೋ. ಅವ್ರು ಜೈಲಿಗೆ ಹೋದ್ರು, ಎಲ್ಲೇ ಹೋದ್ರು ಅವರೇ ಫ್ಯಾನೇ ನಾನು. ಅವ್ರ ಫಿಲಮ್ಗಳಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ? ಅವ್ರ ಫಿಲಮ್ಗಳಲ್ಲಿ ಕಲಸಿಪಾಳ್ಯ, ಸೊಂಟದಗಾಳ್ಯ, ಇದು ಕ್ರಾಂತಿ, ಡೆವಿಲ್ ಇಷ್ಟ. ಡೆವಿಲ್ ನೋಡಿದ್ರಾ? ನೋಡಿದ್ವಿ. ಮೆಜೆಸ್ಟಿಕ್ ಫಸ್ಟ್ ಮೂವಿ. ಮೆಜೆಸ್ಟಿಕ್ ಇಷ್ಟ. ಎಷ್ಟು ಸಲ ನೋಡಿದೀರಾ? ತುಂಬಾ ಸಲ ನೋಡಿದ್ದೀನಿ. ಲೆಕ್ಕನೇ ಇಲ್ವಾ? ಐರಾವತ. ಓ, ನಿಮ್ಗೆ? ನಮ್ಗೂ ಐರಾವತನೇ ಇಷ್ಟ. ನನಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟನೇ. ನಮ್ದು ಯಾವ್ದಾರು ಒಂದು ಪಿಕ್ ಮಾಡ್ಬೇಕು ಅಂದ್ರೆ ಕ್ರಾಂತಿ ಇಷ್ಟ. ಐರಾವತ ಫಿಲಂ ಇಷ್ಟ. ಅವ್ರದ್ದು ಫಿಲಂಗಳಲ್ಲಿ ನಿಮ್ಮ ಫೇವರೇಟ್ ಫಿಲಂ ಯಾವ್ದು? ನವಗ್ರಹ. ನಿಮ್ಗೆ? ನವಗ್ರಹನೇ. ಬೃಂದಾವನ. ಸಾರಥಿ ಫಿಲಂ ಇಷ್ಟನಾ? ಸಂಗೊಳ್ಳಿ ರಾಯಣ್ಣ. ಕಾಟೇರ ಇಷ್ಟನಾ? ಸೂಪರ್. ನಿಮ್ಗೆ? ಸಂಗೊಳ್ಳಿ ರಾಯಣ್ಣ. ಸಾರಥಿ ಇಷ್ಟ. ನಿಮಗೆ ಬ್ರೋ? ನನಗೆ ಬೃಂದಾವನ ಇಷ್ಟ. ಅವರಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವ ಒಂದು ಗುಣ, ಅವ್ರು ನಿಮಗೆ ಯಾಕೆ ಇಷ್ಟ? ಅವ್ರು ಮಾಡೋ ದಾನ ಧರ್ಮಗಳು ತುಂಬಾ ಇಷ್ಟ. ದಾನ ಧರ್ಮ ಇಷ್ಟ ಅಂದ್ರೆ ಅವ್ರು ಎಲ್ಲರಿಗೂ ಹೆಲ್ಪ್ ಮಾಡೋದು, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ಅವ್ರ ಮೂವೀಸ್ ಚೆನ್ನಾಗಿ ಮಾಡ್ತಾರೆ. ಯಾರೇ ಕಷ್ಟ ಅಂತ ಹೋದ್ರು ಅವರಿಗೆ ಏನು ಹಿಂದೆ ಮುಂದೆ ನೋಡದೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಅದಕ್ಕಿಷ್ಟ. ಅದು ಮಾಡ್ತಾರಲ್ಲ, ಅದು ಇಷ್ಟ ಆಗುತ್ತೆ. ನಿಮ್ಗೆ ಯಾಕೆ ಬರೋ ಇಷ್ಟ ಅವರು? ನಮಗೂ ಸಣ್ಣರಿಂದ ಬಡವರಿಗೆ ಸೇವೆ ಮಾಡೋದು ಅದಕ್ಕಿಷ್ಟ ಆಗ್ತಾರೆ. ಎಲ್ಲರಿಗೂ ಸಹಾಯ ಮಾಡ್ತಾರಲ್ಲ, ಮಕ್ಕಳಿಗೆಲ್ಲ ಸಹಾಯ ಮಾಡಿರ್ತಾರೆ, ಪ್ರಾಣಿಗಳನ್ನೆಲ್ಲ ಸಾಕ್ತಾರಲ್ಲ, ಅದು ನಿಮ್ಗೆ ಇಷ್ಟ. ಹೀರೋಗಳು ಫ್ಯಾನ್ಸ್ ಬಂದು ಮಾತಾಡ್ಸಿದಾಗ ಸರಿಯಾಗಿ ಮಾತಾಡ್ಸದೆ ಹೋಗ್ತಾರೆ, ಬಟ್ ಅವ್ರು ಎಷ್ಟೇ ಇದ್ರು ಚೆನ್ನಾಗಿ ಮಾತಾಡ್ಸಿ ಹೋಗ್ತಾರೆ. ಅದಕ್ಕೆ ಅವ್ರ ಇಷ್ಟ. ಹಾನೆಸ್ಟಿ ಪರ್ಸನ್ ಇದಾರೆ, ಒಬಿಡಿಯಂಟ್ ಇದಾರೆ, ಹಾನೆಸ್ಟ್ ಇದಾರೆ ಅಂತ ಇಷ್ಟ. ಹಾನೆಸ್ಟ್ ಅಂತ ಇಷ್ಟ. ಇದ್ದದ್ದು ನೇರವಾಗಿ ಹೇಳ್ತಾರೆ, ಅದು ಒಂದು ಇಷ್ಟ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಅವ್ರ ಸೋಷಿಯಲ್ ಇದ್ರಲ್ಲಿ ಮಾಡ್ತಿರೋ ಕೆಲಸಗಳು ತುಂಬಾ ಇಷ್ಟ. ಅದಕ್ಕೆ ಯಾವ್ದು ಅವ್ರ ಕಣ್ಣಿಗೆ ಕಾಣಿಸ್ತಿಲ್ಲ, ಅವ್ರು ಯಾವ್ದು ಮಾಡ್ತಿಲ್ಲ ಅದೇ ಕಾಣಿಸ್ತಿದೆ ಅಷ್ಟೇ, ಅದಕ್ಕಿಷ್ಟ. ಅವಳಿಗೆ ಅವರು ಹೇಳಿಲ್ಲಂಗೆ ಹೆಲ್ಪ್ ಮಾಡೋದು, ಇನ್ನೊಬ್ರಿಗೆ ತೋರಿಸಿಲ್ಲಂಗೆ ಹೆಲ್ಪ್ ಮಾಡೋದು, ಅವರಲ್ಲಿ ಒಳ್ಳೆ ಗುಣ ಇದೆ. ಯಾಕಂದ್ರೆ ಅವ್ರು ನೋಡಿ ನಾವು ಕಲಿಬೇಕು. ಅವ್ರನ್ನ ನೋಡ್ಬಿಟ್ಟು ನಿಮ್ ಲೈಫಲ್ಲಿ ನೀವೇನೋ ಒಂದು ಅಳವಡಿಸ್ಕೊಂಡಿದ್ದೀರಾ ಅಂದ್ರೆ ಯಾವ್ದು? ಒಳ್ಳೆ ಗುಣ. ಒಳ್ಳೆಯೊಬ್ಬರಿಗೆ ದಾನ ಧರ್ಮ ಮಾಡೋದು. ಅವ್ರ ಸೈಲೆನ್ಸ್ ಇಷ್ಟ ನಿಮ್ಗೆ? ಎಲ್ರಿಗೂ ಹೆಲ್ಪ್ ಮಾಡ್ತಾರಲ್ಲ, ಹೆಲ್ಪ್ ಮಾಡೋ ಗುಣ ಇಷ್ಟ. ಬಡವರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಲ್ಲರಿಗೂ ತುಂಬಾ ಸಹಾಯ ಮಾಡಿದ್ದಾರೆ, ಅದು ಒಂದು ಇಷ್ಟ. ಅಭಿಮಾನಿಗಳಂತ ತಳ್ಳೋದು, ಒಂಥರ ಬಡವ್ರಂತ ಚೀಪಾಗಿ ನೋಡೋದು ಆತರ ಏನಿಲ್ಲ, ಎಲ್ರು ಒಂದೇ ತರ ನೋಡ್ತಾರೆ, ಅದಕ್ಕೆ ಇಷ್ಟ. ಸೊ ಅದಕ್ಕಿಷ್ಟ. ಬಡವರಿಗೆ ಸಹಾಯ ಮಾಡ್ತಾರೆ, ಒಳ್ಳೆ ಇದೆ, ದಾನ ಧರ್ಮ ಎಲ್ಲ ಮಾಡಿದ್ದಾರೆ, ಅದಿಷ್ಟ ನಿಮ್ಗೆ? ಇಷ್ಟ. ಪರ್ಸನಾಲಿಟಿ ನಡೆಯೋದು ಇಷ್ಟ. ವಾಕಿಂಗ್ ಸ್ಟೈಲ್ ಇಷ್ಟ ನಿಮ್ಗೆ? ಅಂದ್ರೆ ಅವರು ದೊಡ್ಡವರು ಸಣ್ಣರ ಅಂತ ಭೇದ ಭಾವ ಮಾಡಲ್ಲ ಕಲಾವಿದರಲ್ಲಿ, ಎಲ್ಲರಿಗೂ ಸಮಾನ ಮರ್ಯಾದೆ ಕೊಡ್ತಾರೆ. ಮತ್ತೆ ದಾನ ಧರ್ಮ ಮಾಡ್ತಾರೆ. ಪ್ರಾಣಿನ ಸಾಕ್ತಾರೆ, ಅದೇ ತುಂಬಾ ಇಷ್ಟ. ದಾನ ಮಾಡೋದು, ಅವರು ನಿಯತ್ ಮನುಷ್ಯ, ಅವರಿಂದ ಒಂದು ನಿಯತ್ತನ್ನ ನಾವು ಕಲ್ತೀವಿ. ಆನೆಸ್ಟ್ ಆಗಿರೋದು ಅವರಿಂದಾನೇ ನಾವು ಕಲ್ತಿರೋದು. ಇವಾಗ ಅವರಷ್ಟು ಡೈಲಾಗ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿರೋ ಡೈಲಾಗ್ ಯಾವ್ದು? ಏನ್ರಿ ಮೀಡಿಯಾ ಡೈಲಾಗ್ ಇಷ್ಟನಾ? ಇದ್ರೆ ನೆಮ್ಮದಿ ಆಗಿರ್ಬೇಕು. ಇನ್ನೊಂದ್ಸಲ ಹೇಳ್ಬೋದಾ? ಇದ್ರೆ ನೆಮ್ಮದಿ ಆಗಿರ್ಬೇಕು. ಓಕೆ. ನಿಮ್ಗೆ? ಏನ್ರಿ ಮೀಡಿಯಾನೇ ಇಷ್ಟನಾ? ಕ್ಯಾಡ್ಬರೀಸ್
ಆನೆ ನಡೆದಿದೆ ದಾರಿ, ತಾಕತ್ತಿದ್ರೆ ಕಟ್ಟಾಕ್ರು ನೋಡೋಣ. ನಿಮ್ ಫೇವರೇಟ್ ಡೈಲಾಗ್ ಯಾವ್ದು? ನಮ್ಮ ನಿದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಅದೇ ಅದೇ ಡೈಲಾಗ್ ಆಗಿರ್ಬೇಕು. ಜೈ ಡಿ ಬಾಸ್. ಆನೆ ನಡೆದಿದೆ ದಾರಿ, ಬರ್ತಾ ಇದೀನಿ, ತಾಕಾತಿದ್ರೆ ಕಟ್ಟಾಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಏನ್ರಿ ಮೀಡಿಯಾ? ನಿಮ್ಗೆ ಬ್ರೋ? ಅನ್ನನ ದೇವ್ರು ಅಂತಾರೆ, ಅಂತ ದೇವ್ರನ್ನೇ ಸೃಷ್ಟಿ ಮಾಡೋನ್ ರೈತ. ಅದು ಅಷ್ಟೇ. ಸೊ ಆ ಡೈಲಾಗ್ ಇಷ್ಟ. ಸೂರ್ಯನ್ಗೆ ಬಾಳ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ಬರ್ತಾ ಇದೀನಿ ಚಿನ್ನ, ಇದ್ರೆ ನೆಮ್ಮದಿ ಆಗಿರ್ಬೇಕಂಬದ್ ನನ್ನ ಫೇವರೇಟ್ ಡೈಲಾಗ್. ಅವ್ರಿಗೆ ಇವಾಗ ಏನೋ ಒಂದು ಕೆಟ್ಟ ಸಿಚುವೇಶನ್ ಬಂದಿದೆ, ಕರೆಕ್ಟ್ ಅಲ್ವಾ? ಒಂದು ಬ್ಯಾಡ್ ಟೈಮ್ ಸರಿ ಇಲ್ಲ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ಬ್ಯಾಡ್ ಕಮೆಂಟ್ ಅಂದ್ರೆ ಎಲ್ಲ ತುಂಬಾ ಮಾತಾಡ್ತಿದಾರೆ ಅವ್ರ ಬಗ್ಗೆ. ಅವರು ಅವ್ರ ಹತ್ರ ಎಲ್ಲ ಕೆಲಸಗಳು ಮಾಡಿಸ್ಕೊಂಡು ಅವ್ರ ಬಗ್ಗೆನ ತುಂಬಾ ಮಾತಾಡೋದು ಅದು ತಪ್ಪು ಅನ್ಸುತ್ತೆ ನಿಮ್ಗೆ? ಗೊತ್ತಿಲ್ಲ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಏನೇ ಆದ್ರೂ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಅಷ್ಟೇ. ಬೇಗ ಹೊರ ಬರ್ಲಿ ಅಂತ ಬೇಗ ಹೊರಗೆ ಬರ್ಬೇಕು. ಏನೋ ಮಾಡಿ ಒಟ್ಟು ಒಳ್ಳೇದಾಗಿ ಹೊರಗೆ ಬರ್ಬೋದು. ಅವ್ರದ್ದು ತಪ್ಪಿಲ್ಲ, ಹೇಳ್ಬೇಕು ಅಂದ್ರೆ ತಪ್ಪಿರೋದೇ ಈಗ ಸತ್ತಿದಾರಲ್ಲ, ಬಟ್ ಅವ್ರದೇ ತಪ್ಪು. ಬೇಗ ಹೊರಗ್ ಬರ್ಲಿ ಅಂತ ಹೇಳ್ತೀರಾ? ಹೇಳ್ತೀನಿ. ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಡಿವೋರ್ಸ್. ಇವಾಗ ಅವ್ರದ್ದು ಒಂದು ಬ್ಯಾಡ್ ಟೈಮ್ ನಡೀತಿದೆ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮೇ ಬಿ ಅವ್ರು ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಯಾರ್ಯಾರು ಏನೇನೋ ಅಂತಿದಾರಲ್ಲ, ಅದಕ್ಕೆ ಡಿ ಬಾಸ್ ಪ್ರತಿಫಲ ಏನು ವಾಪಸ್ ತಿರುಗೇಟು ಕೊಡ್ಬೇಕಂತ ನಾವ್ ಅನ್ಕೊಂತೀವಿ. ಸೂಪರ್. ಆದಷ್ಟು ಬೇಗ ಅವ್ರ ಹೊರಗ್ ಬರ್ಲಿ, ಮತ್ತೆ ಬಂದು ಇನ್ನೂ ಜಾಸ್ತಿ ಒಳ್ಳೆ ಕೆಲಸ ಮಾಡ್ಲಿ ಅಷ್ಟೇ. ಯಾರು ಏನ್ ಮಾಡಿದ್ರು ಡಿಬಾಸ್ ಕ್ರೇಜ್ ಕಡಿಮೆ ಆಗಲ್ಲ, ಅದು ಕಂಟಿನ್ಯೂ ಆಗಲ್ಲ ಅಷ್ಟೇ. ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಅವ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಅವರು ಮಾಡಕ್ಕೆ ಚಾನ್ಸ್ ಇಲ್ಲ, ಅದು ಮೇ ಬಿ ಬೇರೆ ಯಾರೋ ಇನ್ವಾಲ್ವ್ ಆಗಿ ಮಾಡ್ಸಿದಾರಂತಂದು ನಮ್ ಭರವಸೆ. ಹಿಂಗ ಅನ್ಸುತ್ತೆ ನಿಮ್ಗೆ? ಅವ್ರ ಬ್ಯಾಡ್ ಟೈಮ್ ಬಂದ್ರು ಕೂಡ, ಅವ್ರ ಒಳ್ಳೆ ಟೈಮ್ ಮತ್ತೆ ಬಂದ್ರು ಕೂಡ, ಅವ್ರು ಯಾವತ್ತಿದ್ರು ಹೀರೋನೇ. ಅದು ಅವ್ರೇನು ಆಕಸ್ಮಿಕವಾಗಿ ಅದ ಆಗಿರೋದು, ಅವ್ರಿಗೆ ಏನು ಅದನ್ನ ನೋಡಿ ಅವ್ರಿಗೆ ಬೇಲ್ ಕೊಡ್ಬೇಕಂತ ಹೇಳಿ. ಬ್ರೋ, ಅವ್ರಿಗೆ ಬ್ಯಾಡ್ ಟೈಮೇ ಆಗ್ಲಿ ಗುಡ್ ಟೈಮೇ ಆಗ್ಲಿ, ಅವ್ರ ನಮ್ ಕೊನೆ ಉಸಿರಿರೋವರೆಗೂ ನಾನು ಅವ್ರ ಜೊತೆನೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರೋ. ಇವಾಗ ನೀವು ಮಾತಾಡ್ತಿರೋ ಮಾತನ್ನ ಅವ್ರು ಕೇಳಿಸ್ಕೊಳ್ತಿದಾರೆ ಅನ್ಕೊಳ್ಳಿ, ಓಕೆನಾ? ಅವ್ರಿಗೊಂದ್ ಮಾತು ಹೇಳೋದಾದ್ರೆ, ಆರೋಗ್ಯವಾಗಿರ್ಲಿ, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೆಳೆದಿದ್ದಾರೆ, ಆರೋಗ್ಯ ಒಂದು ಒಳ್ಳೇದಿರ್ಲಿ. ಮತ್ತೆ ಯಾವಾಗ್ಲೂ ಸೆಲೆಬ್ರಿಟೀಸ್ ಅಂತ ಅವರು ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ಅದು ಸದಾಕಾಲ ಆಗಿರ್ಲಿ. ಐ ಲವ್ ಯು ಡಿ ಬಾಸ್. ತುಂಬಾ ಒಳ್ಳೇದಾಗ್ಲಿ, ಬೇಗ ಬರ್ರಿ ಡಿ ಬಾಸ್. ಎಲ್ಲೇ ಇದ್ರು ದೇವ್ರು ಚೆನ್ನಾಗಿ ಯಾರೇನಾದ್ರೂ ಅನ್ಕೊಳ್ಳಿ, ನಾವು ಫ್ಯಾನ್ಸ್ ಮಾತ್ರ ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತೀನಿ. ಬೇಗ ಹೊರ ಬರ್ರಿ ಅಂತ ಬಿಡ್ತೀನಿ ಅಣ್ಣ. ಒಂದ್ ಸೆಕೆಂಡ್ ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಹಂಗೆ ಬೇಗ ಹೊರ ಬರ್ಲಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಅವ್ರು ಬೇಗ ಹೊರಗೆ ಬರ್ಲಿ, ಎಲ್ರು ಚೆನ್ನಾಗಿ ಮಾತಾಡ್ತೀನಿ ಅನ್ನೋದು ಇಷ್ಟ. ಆ ಚಾಮುಂಡೇಶ್ವರಿ ಬಾಸಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ನನ್ಗೆ ಇಷ್ಟು ದಿವಸ ದರ್ಶನ್ ಸರ್ ಫಿಲ್ಮ್ ನೋಡ್ತಿದ್ದೆ, ಬಟ್ ನನಗೆ ಜೈಲಿಗೆ ಹೋದಾಗಿಂದ ಇನ್ನ ಇಷ್ಟ. ಹೋದ್ಮೇಲೆ ಇನ್ನು ಇಷ್ಟ ಆಗಿದೆ. ಅಭಿಮಾನಿಗಳು ಯಾವಾಗೂ ಡಿ ಬಾಸ್ ಜೊತೆನೆ ಇರ್ತಾರೆ. ಸೊ ಅವ್ರ ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು. ಅವ್ರು ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಬಾರ್ದು. ಏನಿಲ್ಲ ಡಿ ಬಾಸ್, ನಿಮಗೆ ಇಷ್ಟರಲ್ಲೇ ಹೊರಗ್ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತೀವಿ. ಬರ್ತಾರೆ, ಬಂದ್ರೆ ಇದಕ್ಕಿಂತ ಇನ್ನೂ ದೊಡ್ಡ ಸಪೋರ್ಟ್ ಮಾಡೋಣ. ಯಾವ ಫಿಲಮ್ ಬರ್ತಾವೆ ಎಲ್ಲವೂ ಚೆನ್ನಾಗಿ ಓಡ್ಸೋಣ. ಓಕೆ. ಮತ್ತೆ ಅವ್ರು ಎಲೆಕ್ಷನ್ ನಿಲ್ಬೇಕಂತ ಆಸೆ. ಎಲೆಕ್ಷನ್ ನಿಲ್ಬೇಕಾ? ಯಾಕೆ ಬ್ರೋ? ಎಲೆಕ್ಷನ್ ನಿಂದ್ರೆ ಪಕ್ಕ ನಾವು ಗೆಲ್ಸ್ತೀವಿ. ತಮಿಳ್ನಾಡಲ್ಲಿ ವಿಜಯ್ ನಿಂತಿದ್ರೆ ಇವರು ನಿಲ್ಬೇಕು, ಪಕ್ಕ ಗೆಲ್ತಾರೆ. ಡಿ ಬಾಸ್ ಎಲೆಕ್ಷನ್ ನಿಂತ್ರೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಏನಾಗ್ಬೇಕು? ಸಿಎಂ ಆಗ್ಬೇಕು. ಕರ್ನಾಟಕ ಸಿಎಂ ಆಗ್ಬೇಕು. ಓಕೆ. ಸೊ ಇವಾಗ ಅವರು ಯಥಾ ಪ್ರಕಾರ ರಿಲೀಸ್ ಆಗಿ ಯಥಾ ಪ್ರಕಾರ ಸಿನಿಮಾ ಮಾಡಿದ್ರೆ ನೀವು ಅದೇ ಸಪೋರ್ಟ್ ಮಾಡ್ತೀರಾ? ಪಕ್ಕ ಸಪೋರ್ಟ್ ಮಾಡ್ತೀವಿ. ಬಿಟ್ಕೊಡಲ್ಲ ಅವ್ರನ್ನ? ಬಿಟ್ಕೊಡಲ್ಲ. ನಾನು ಅದು ಫಿಲಮೇ ನೋಡಕ್ ಹೋಗಿಲ್ಲ, ಬೇರೆಯವ್ರು ನೋಡೇ ಇಲ್ಲ ನೀವು? ಬೇರೆಯವ್ರು ನೋಡೇ ಇಲ್ಲ. ಏನಿಲ್ಲ, ಸ್ಟ್ರಾಂಗ್ ಆಗಿರಿ, ಧೈರ್ಯವಾಗಿರಿ, ಅಷ್ಟೇ. ನಾವೆಲ್ಲ ಇದೀವಿ ಅಷ್ಟೇ. ಅವರು ಫಿಲಮ್ ಮಾಡ್ಲಿ ಮಾಡದೇ ಇರ್ಲಿ, ಅವ್ರ ಹಳೆ ಫಿಲಮ್ಗಳೇ ರಿಮಾರ್ಕ್ ನೋಡ್ಕೊಂತಾನೆ ಇದ್ಬಿಡ್ತೀನಿ ಬ್ರೋ. ಒಟ್ಟು ಅವರು ನಮ್ ಕೊನೆ ಉಸಿರಿವರೆಗೂ ಅವ್ರ ಫ್ಯಾನ್ ಆಗೇ ಇರ್ತೀನಿ. ಬಿಟ್ಕೊಡಲ್ಲ ಅವ್ರು. ಈ ಬದುಕು ಮಾಡಿದ್ನಲ್ಲ, ಕೆಟ್ಟ ಹೆಸರು ಹೊತ್ಕೊಂಡ್ಬಿಡು. ಹೌದಾ? ನಿಮ್ಗೆ ಅವ್ರು ಮಾಡಿದಾರೆ ಅನ್ಸುತ್ತಾ? ಹೌದು, ಮಾಡಿರೋದು ನಿಜ. ಒಂದು ಹೆಣ್ಣಿನಿಂದ ಕೆಟ್ಟ ಹೆಸರು ಹೊತ್ಕೊಂಡು. ಮೊದಲು ಅವ್ರ ಫಾದರ್ ತೋಗಿದೀಪು, ನಾವು ಅಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತಿದ್ದೆ. ಎಲ್ಲಿ? ಕಲಸಪಾಳ್ಯ. ಅಪ್ಸರ, ಪರಿಮಳ, ಪ್ರದೀಪು 15 ರೂಪಾಯಿ ಟಿಕೆಟ್ ಇತ್ತು. ಅವ್ರ ಅಪ್ಪ ಪರಿಚಯ, ಇವ್ನು ಚಿಕ್ಕನ್. ಏನ್ ಮಾಡಕ್ಕ? ಚಿಕ್ಕವರಿದ್ದಾಗ ನೋಡಿದೀರ ಅವ್ರನ್ನ? ನೋಡಿ,
ಈ ಬದುಕು ಮಾಡಬಾರ್ದು. ಒಳ್ಳೆ ಆಕ್ಟ್ರೆಸ್ಸು, ಹಾ ಒಳ್ಳೆ ಹ್ಯಾಂಡ್ಸಮ್, ಒಳ್ಳೆ ಮನೆಗಿನೇ ಚೆನ್ನಾಗಿ ಮಾಡಿದ್ದ, ದುಡ್ಡು ಮಾಡಿದ್ದ. ನಾನು ಇದ್ ವಿಷಯ ಹೇಳಿದೆ. ಹೌದೌದು ಬಿಡಿ, ಅದೇನ್ ಒಳ್ಳೆ ವ್ಯಕ್ತಿ. ಹೌದು.